ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಮಾತಾಡ್ತಾ ಇರೋದು. ಇವಾಗ ಮಳೆಗಾಲದಲ್ಲಿ ನಮಗೆ ವ್ಯತೆ ಏನಂದರೆ, ಹಸುಗಳಿಗೆ ಹೊಟ್ಟೆ ತುಂಬಿಸೋದೇ ಒಂದು ದೊಡ್ಡ ಸವಾಲು. ಸೊ ನಮ್ಮನೆ ಈ ನಾಟಿ ಹಸು ನಮ್ಮದು, ಅದು ನಮ್ಮಮ್ಮ ಉತ್ಪಾದನೆಗೋಸ್ಕರ, ಅಂದರೆ ಹಾಲಿನ ಉತ್ಪಾದನೆಗೋಸ್ಕರ, ದಿನನಿತ್ಯ ಜೀವನಕ್ಕೋಸ್ಕರ ಇವೆರಡು ಎಚ್ ಎಫ್ ಹಸುಗಳನ್ನ ಸಾಕೊಂಡಿದ್ದಾರೆ. ಅದನ್ನು ಮೆಂತಿ ಹಿಡ್ಕೊಂಡವ್ರೆ. ಇದು ನಾನು ಮನೆಗೆ ಮಕ್ಕಳಿಗೆ ಹಾಲಿಗೆ, ನಮಗೆ ಹಾಲಿಗೆ ಅಂತ ಸಾಕೊಂಡಿರೋಂಥ ನಾಟಿ ಹಸು. ಸೊ ಇದು ಇವಾಗ ಮೇವಿಗೆ ಇದು ಹೆಂಗಾರ ಒಂಚೂರು ಪರದಾಡ್ತದೆ, ಹೆಂಗಾರ ತಿಂದಾಗ್ತದೆ ಏನೇನಾರು. ಬಟ್ ಇವಲ್ಲ ನೋಡಿ, ಇವು ಮೇಯ್ಸೋದೇ ಒಂದು ದೊಡ್ಡ ಸವಾಲು. ಇದು ಹೆಂಗಾದರೂ ಬೇಲಿ ಗಿಲಿ ನೆಗದು ಎಲ್ಲರೂ ತಿನ್ಕೊಂಬಂದ್ಬಿಡ್ತದೆ ನೋಡಿ. ಇಲ್ಲೂ ಮೇಯ್ತದೆ, ಅವು ಹಂಗಲ್ಲ. ಅವಕ್ಕೆ ಎಲ್ಲಿ ಹುಲ್ಲು ಚೆನ್ನಾಗಿ ಸಿಗ್ತದೆ ಅಲ್ಲಿ ಸುಮ್ಮನೆ ಮೇಯ್ತಾ ಇರೋದೆ. ಅದು ಎತ್ತಕ್ಕೆ ಇಲ್ಲ ಕತ್ತ. ಅವಕ್ಕೆ ಮೇಯ್ಸೋದು ಕಷ್ಟ, ಅವನ್ನ ಹಿಡ್ಕೊಂಡು ಹೋಗೋದು ಕಷ್ಟ, ಭಾರಿ ನಿಧಾನ, ನಡೆಯೋದಿಲ್ಲ. ನೋಡಿ ನಮ್ಮ ಹಸು ಹೆಂಗೆ ಬರುತ್ತೆ, ಗಾಂಭೀರ್ಯದಿಂದ. ಹಗ್ಗ ನೋಡಿದ್ರು, ಅದು ನೋಡಿ ಎಳಿತಾವಳೆ. ಇದು ನೋಡಿ ಹಗ್ಗ ಲೂಸಾಗದೆ, ಇದೇನಿಲ್ಲ ನಿಮ್ಮನ್ನೇ ಎಳ್ಕೊಂಡು ಹೋಗ್ಬಿಡ್ತದೆ ಬಿಟ್ರೆ. ಅದು ಹಂಗಲ್ಲ, ನೀವೇ ಎಳಿಬೇಕು ಅದನ್ನು. ನಡೆಯೋದೇ ಕಷ್ಟ ನೋಡಿ, ಅದನ್ನ ಹೆಂಗೆ ನಡೀತದೆ. ಟೆಂಗ್ ಟಕೊಂಡು ಟೆಂಗ್ ಟಕೊಂಡು ಟೆಂಗ್ ಟಕೊಂಡು. ಅದ್ರ ಹಾಲು ಕುಡಿದ್ರೆ ನೀವು ಅಷ್ಟೇ ಫಾಸ್ಟಾಗಿ ನಡೆಯೋಕ್ಕಿಲ್ಲ, ಉಸಿರು ಬಿಡ್ತೀರಿ. ಹೇಳಿದ್ರೆ ಬೇಜಾರು ಬಿಡ್ಕೋಬೇಡಿ. ಅಂದರೆ ಪಾಪ ಇವತ್ತಿನ ರೈತರುಗಳ ಜೀವನ ಅಷ್ಟು ಕಷ್ಟ ಐತೆ, ಸತ್ಯ ಹೇಳಬೇಕು. ಸುಮ್ಮನೆ ಏನೋ ನಾವು ಬಾಯಿ ಬಂದಂಗೆ ಮಾತಾಡೋಕ್ಕಾಗಲ್ಲ. ಕಷ್ಟ ಇದೆ, ರೈತರ ಜೀವನ ತುಂಬ ಕಷ್ಟ ಇದೆ. ಅವ್ರಿಗೆ ದಿನನಿತ್ಯ ಜೀವನಕ್ಕೆ ದುಡ್ಡು ಬೇಕೇ ಬೇಕು. ಆ ದುಡ್ಡಿನ ಜೊತೆಗೆ ಆರೋಗ್ಯನೂ ನೋಡ್ಬೇಕನ್ನೋ ದೃಷ್ಟಿಲಿ ಈ ಥರ ತಳಿಗಳು ನೀವು ಸಾಕಿದ್ರೆ ತುಂಬ ಚೆಂದ. ಇವು ಸಾಕಿದ್ರೆ ಏನಂದರೆ ನಿಮಗೆ ಹಾಲು, ಮನೆಗೆ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ. ತುಪ್ಪ ಭಾರಿ ಅಂದರೆ 100ಗೆ 200% ತುಪ್ಪ ಮತ್ತು ಪ್ಯೂರ್ಲಿ ಇರ್ತದೆ ನಮ್ಮ ನಾಟಿ ಹಸು ತುಪ್ಪಗಳು. ಸುಗಂಧನೂ ಇರ್ತದೆ ಅಷ್ಟು ಚೆನ್ನಾಗಿ. ನೋಡಿ ಎಳೆ ಅಂತ ಅವಶ್ಯಕತೆ ಇಲ್ಲ, ಬಿಟ್ಟರೆ ಉಪ್ಪಾಡ ಅವು ಮೇಯ್ಕೊಂಡು ಹೋಗುತ್ತೆ. ಆ ಹಸುಗಳ ಜೊತೆ ಮೇಯ್ತದೆ ಸುಮ್ಮನೆ. ಅದರದ್ದೇ ಅಂತ ವೈಶಿಷ್ಟ್ಯತೆ ಇದೆ. ಹಂಗೆ ನಾನು ಹೇಳ್ತಾ ಇರೋದು, ಯಾಕಂದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಾಟಿ ಹಸುಗಳು ಸಾಕಿದ್ರೆ, ಅಂದರೆ ನೀವು ಹಾಲಿನ ಉತ್ಪಾದನೆಗೆ, ದುಡ್ಡಿನ ಉತ್ಪಾದನೆಗೆ ಒಂದು ಎಚ್ ಎಫ್ ಹಸು ಇಟ್ಕೊಳ್ಳಿ, ಕಮರ್ಷಿಯಲಿಯಾಗಿ ಅದು ಇಟ್ಕೊಳ್ಳಿ. ಬಟ್ ಇದನ್ನು ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಮನೆ ಒಂದು ನಾಟಿ ಹಸು ಇರಬೇಕು. ಅದ್ರ ಸಗಣಿನ ಗೋಬರ್ ಗ್ಯಾಸ್ಗೆ ಹಾಕ್ಕೊಳ್ಳಿ. ಬಟ್ ನಮ್ಮ ಹಸುಗಳ್ದ ಗದ್ದೆಗೆ, ಜಮೀನುಗಳಿಗೆ ಉಪಯೋಗಿಸ್ಕೊಳ್ಳಿ. ಇದು ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಇವರೇ ನಮ್ಮ ಮಿಸ್ಸಸ್ಸು, ಅವಳ ಬಾಯಿಯಿಂದ ಒಂದೆರಡು ಮಾತು ಕೇಳಿ ಅವಳು ಹೇಳ್ತಾಳೆ. ನಾಟಿ ಹಸು ಸಾಕೋದ್ರಿಂದ ಲಕ್ಷ್ಮಿ ನಿನಗೇನೇನು ಅನ್ನಿಸ್ತು? ಹಾಂ, ಖುಷಿ ಅನ್ನಿಸ್ತು. ಕರೆಕ್ಟಾಗಿ ಹೇಳಿ, ಮಾತಾಡೆ. ಖುಷಿಯಾಗಿದ್ದೀವಿ. ಹಾಂ, ನಾಟಿ ಹಸ ಬಂದಮೇಲೆ ನಾಟಿ ಹಸು ಬಂದಮೇಲೆ ಖುಷಿಯಾಗಿದ್ದೀವಿ ಅಂತ. ಖುಷಿಯಾದಾಗಿದ್ದೀವಿ ಅನ್ನೋಕ್ಕಿಂತ ಆರೋಗ್ಯ ಹೆಂಗಿರ್ತದೆ? ಆರೋಗ್ಯ ಚೆನ್ನಾಗಿರ್ತದೆ. ಮಾತಾಡೆ. ಯಾಕೆ ಬೇಜಾರಲ್ಲಿ ಬರ್ತಿರ್ತದೆ? ಚೆನ್ನಾಗಿರ್ತದೆ ಕಣ್ರಿ, ಇಲ್ಲಿ ಸೊಳ್ಳೆ ಕಡಿತಾವೆ. ಕಷ್ಟ ಇದೆ. ಬಟ್ ಅವಳಿಗೆ ಮುಜುಗರ, ಏನೇನು ಬಿಡ್ತಾರೋ ಜನ ಯೂಟ್ಯೂಬಲ್ಲಿ ಎಲ್ಲ ಹಾಕ್ಬಿಡಿ ಅಂತ ಆಡ್ತಾಳೆ. ಬಟ್ ಅವಳಿಗೆ ಏನಂದರೆ ಅವ್ರ ನೆಂಟರುಗಳು ಯಾರು ನೋಡ್ಬಿಡ್ತಾರೆ. ನಾನು ಅಲ್ಲಿ ಸುಖವಾಗಿದ್ಲು ಅವಳು ಮನೇಲಿ, ಅಂದರೆ ಸುಖವಾಗಿ ಅಂದರೆ ಕಷ್ಟ, ಹೊಗೆ ಸೊಪ್ಪು ಕೆಲಸ ಅಲ್ಲೂ. ನಾವು ಅಂದರೆ ನನ್ನ ಜೀವನ ತುಂಬ ಫ್ಯಾಕ್ಟ್ರಿಗಳೆಲ್ಲ ಕಳೆದ್ಬಿಟ್ಟಿದ್ದೀನಿ. ಈಗಲಾದ್ರೂ ನಮ್ಮದೇ ಅಟ್ಲೀಸ್ಟ್ ಒಂದು ಹಸು ಸಾಕೊಂಡು ಒಂದು ತೋಟ, 1 ಎಕರೆ ತೋಟ ಮಾಡಿದ್ದೀನಿ. ಏನೋ ಫಸ್ಲು ಇನ್ನೊಂದು 2-3 ವರ್ಷ, 4 ವರ್ಷ ಸ್ಟಾರ್ಟ್ ಆಯ್ತದೆ. ಅಲ್ಲಿ ಗಂಟ ನೀವೆಲ್ಲ ಹೇಳ್ಬೋದು ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ, ಈ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಕೂತಿದ್ದಿರಲ್ಲ ಅಂತ. ಬಟ್ ನಾನು ಬೇರೆ ಕೆಲಸಗಳು ಮಾಡ್ತೀನಿ. ನಾನು ಕೂಡ ಟಿಲ್ಲರ್ ಹೊಡಿಯೋದು, ಬ್ರೆಸ್ಕೆಟ್ ಮಾಡೋದು ಎಲ್ಲ ಮಾಡ್ತಾಯಿರ್ತೀನಿ. ಇಲ್ಲ, ಅಲ್ಲಿ ಮೇಯ್ತಾಳೆ. ಅಲ್ಲಿ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಮೇಯ್ಬೋದು, ನೋಡೋಣ. ಅಲ್ಲಿ ಬೇಲಿ ಸಂದಿಲಿ ಸೊಪ್ಪಿರ್ತಾವಳ, ಅದು ಮೇಯ್ಯಕ್ಕೆ ಹೋಯ್ತಾವಳೆ. ಬೋವ ಬೇಡ, ಈ ಕಡೆಗೆ ಬಾ. ಹಂಗೋ ಇವಾಗ ಮಳೆಗಾಲ ಅಂತ ಅನ್ನಿಸ್ತಾನೆ ಇಲ್ಲ, ಯಾಕಂದರೆ ಮಳೆನೇ ಸರಿಯಾಗಿ ಬರ್ತಾಯಿಲ್ಲ ಇವಾಗ. ನೋಡಿ ಇಲ್ಲಿ ಬಿಸಿಲು ಹೊಡಿತಾ ಇದೆ, ಎಲ್ಲ ಕಡೆ ಬಿಸಿಲು. ಇವಾಗ ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತದೆ. ಬೇಸಿಗೆನೋ ಮಳೆಗಾಲ ಅನ್ನೋ ಗೊತ್ತಾಗ್ತಾಯಿಲ್ಲ. ಸಿಟಿಗಳೆಲ್ಲ ಚೆನ್ನಾಗಿ ಹೋಯ್ತದೆ ಮಳೆ, ಹಳ್ಳಿಗೆ ಮಳೆ ಹೋಯ್ತಲ್ಲ ಸರಿಯಾಗಿ. ಯಾಕೆ ಏನಾಗ್ತೈತೆ, ಯಾವ ಥರ ನಮ್ಮ ಗ್ಲೋಬಲ್ ಚೇಂಜ್ ಆಗ್ತೈತೆ, ವಾತಾವರಣ ಚೇಂಜ್ ಆಗ್ತೈತೆ ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ಪ್ರಕೃತಿನ ನಾವು ಎಷ್ಟು ಕಾಪಾಡೋಕ್ಕೆ ಸಾಧ್ಯ ಇವತ್ತಿನ ಯುವಕರುಗಳು ಮಾಡೋಕ್ಕೋ ಪ್ರಯತ್ನ ಮಾಡಲೇಬೇಕು. ಅವರ ಕೊಡುಗೆನೂ ತುಂಬ ಇದೆ. ಯುವಕರುಗಳು ಇವತ್ತು ಮುಂದೆ ಬರಬೇಕು, ಅತಿ ಹೆಚ್ಚು ನಾಟಿ ಹಸುಗಳನ್ನ ಸಾಕಬೇಕು. ಸಾಕೋದ್ರಿಂದ ಅದ್ರ ಬೆನಿಫಿಟು ಇದೆ, ಆರೋಗ್ಯಕರವಾದ ಜೀವನ ಇದೆ. ಏನು ಮಾಡಲಿ, ಈ ನಾಟಿ ಹಸು ಸಾಕ್ಕೊಂಡು ಮನೇಲಿ ಈ ಥರ ಮೊಬೈಲ್ ಇಟ್ಕೊಂಡು ಹೇಳ್ತಾ ಹೋಗೋರಿಗೆ ಹೆಣ್ಣು ಕೊಡೋಕ್ಕಿಲ್ಲ ಅಂತ ನೀವು ಅನ್ಬೋದು. ಸತ್ಯ ಅದು ಮಾತು, ಸುಳ್ಳಂತೂ ಅಲ್ಲ.
ರೈತರುಗಳಿಗೆ ಹೆಣ್ಣು ಕೊಡಲ್ಲ. ಇವಳು ಅಂತ ಇರ್ತಾಳೆ, ಇವು ಸುಮ್ಮನೆ ಎಲ್ಲ ಡೈಲಾಗ್ ಹೊಡಿತಾಳೆ. ಈಗ ಇವಳು ಏನಂತಾಳೆ ಅಂದರೆ, ನಾವು ಆಫೀಸಲ್ಲಿ ಅಂತ ಮದುವೆ ಮಾಡ್ಕೊಂಡ ನಿಮ್ಮನ್ನ, ಇವಾಗ ನೋಡೋಣ ನಾನು ಅಸಮೀಸಕ್ಕೆ ಹಾಕಿದಿರಲ್ಲ ಅಂತ ಬೈತಾ ಇರ್ತಾಳೆ ಇವಳು, ಅಲ್ವೇನಾ? ಬೈತಾ ಇರ್ತಾಳೆ. ಅವಳೇನು ಕಮ್ಮಿ ಮಗಳಲ್ಲ, ಎಲ್ಲರೂ ಬೈತಾ ಇರ್ತಾಳೆ. ಮತ್ತು ಏನಂದ್ರೆ ತಿಳಿಸ್ತಾ ಇದ್ದೀನಿ ಅವಳಿಗೆ ಎಲ್ಲನೂ, ಹೆಂಗೆ ಮಾಡಬೇಕು, ಹೆಂಗೆ ಇರಬೇಕು, ಯಾವ ಥರ ನಾವು ಕೆಲಸ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ನಮಗೆ ಪ್ರೋತ್ಸಾಹಿಸಿ. ಹೀಗೆ ದಿನನಿತ್ಯ ವೀಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ. ನಮ್ಮ ನೈಜತೆಗಳನ್ನ, ನಮ್ಮ ವ್ಯಥೆಗಳನ್ನ, ಹಳ್ಳಿ ಜೀವನದ ಕಷ್ಟನೂ ಇದೆ, ಸುಖನೂ ಇದೆ, ಆರೋಗ್ಯನೂ ಇದೆ. ಇಲ್ಲಿ ಎಲ್ಲನೂ ಮಿಕ್ಸಲ್ಲಿ ರುಬ್ತಾರೆ ಇಲ್ಲಿ. ಇದೇ ಹಳ್ಳಿ ಅನ್ನೋದು, ಅದಕ್ಕೇ ಹಳ್ಳಿ ಅನ್ನೋದು. ಆ ಉದ್ದೇಶಕ್ಕೋಸ್ಕರ ಹಳ್ಳಿ ಜೀವನಗಳ್ನ ನಿಮಗೆ ಕಂಪ್ಲೀಟ್ ಮಾಹಿತಿನ ತೋರಿಸ್ತಾ ಹೋಗ್ತೀನಿ. ನಮ್ಮ ಗ್ರಾಮದಲ್ಲಿ ನಡೆಯೋಂಥ ಶುಭ ಕಾರ್ಯಗಳು, ಒಳ್ಳೆಯ ಸುದ್ದಿಗಳು ಯಾವುದೇ ಇರ್ತದೆ, ಮತ್ತು ನಮ್ಮ ಮನೆಯಲ್ಲಿ ನಡೆಯೋಂಥ ಶುಭ ಕಾರ್ಯಗಳ ಬಗ್ಗೆ, ಮತ್ತು ನಾವು ದಿನನಿತ್ಯ ನಮ್ಮ ತೋಟಕ್ಕೆ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ನಮ್ಮ ತೋಟದಲ್ಲಿ, ಇದೆಲ್ಲ ಹಸುದು ಏನೇನು ಉಪಯುಕ್ತ ಆಗ್ತದೆ ಎಲ್ಲನೂ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಮುಂಚೆ ನಾನು SPK ಕೃಷಿ ಮಧು ಅಂತ ಇಟ್ಟಿದೆ, ಬೇಡ ಅನ್ನಿಸ್ತು. ಯಾಕಂದರೆ SPK ಕೃಷಿನ ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡ್ಕೋತಲ್ಲ. ಒಂದು ವರ್ಗ ಅದನ್ನು ವಿರೋಧಿಸ್ತದೆ. ಯಾವ ವರ್ಗ ಅಂದರೆ, ಅದು ಹಾಕಿ ನಾವು ಮಾಡೋಕ್ಕಾಗಲ್ಲ, ಇವತ್ತಿನ ಜನ್ರೇಷನಲ್ಲಿ ನಮ್ಗೆ ಹಣ ಮಾಡಬೇಕು, ಬೇಗ ನಮಗೆ ಫಸ್ಟು ಬರಬೇಕು, 3 ತಿಂಗಳಿಗೆ ಬೆಳೆ ಎತ್ಕೋಬೇಕು ಅನ್ನೋ ವರ್ಗ ತುಂಬ ಇದೆ. ಅದರಿಂದ ಆಗುವಂಥ ಪ್ರಯೋಜನಗಳಿದೆ, ತುಂಬ ಪ್ರಯೋಜನ ಇದೆ. ಬಟ್ ಅದಕ್ಕೆ ತಾಳ್ಮೆ ಇರಬೇಕು ಆ ಕೃಷಿಗೆ, ನಾನು ಹೇಳ್ದಂಗೆ ಮುಂಚೆನೇ. ಅದಕ್ಕೆ ಈಗ ಜನರಲ್ ಎಲ್ಲ ರೀತಿ ಕ್ಯಾಟಗರಿವರೆಗೂ ಅನುಕೂಲ ಆಗಂಗೆ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಅದು ನಾವು ಕೂಡ ಅನ್ವಯಿಸ್ಕೋಬೇಕು, ನಮಗೂ ಅದು ಸಾಧ್ಯ. ಬೇರೆ ಈಗ ನಾನು ಭತ್ತ ತಗೋಬೋದಲ್ಲ, ಅದೆಲ್ಲ ರಾಸಾಯನಿಕ ಹಾಕಿ ಬೆಳೆಯೋಂಥ ಭತ್ತಗಳನ್ನೇ ನಾನು ತಗೋತಾ ಇರೋದು. ಈಗಿರಬೇಕಾದ್ರೆ ನಾನು ಕಂಪ್ಲೀಟು SPK ಕೃಷಿ ಅನ್ನೋದು ತಪ್ಪಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಅದನ್ನು ಮಿಸ್ಬಿಹೇವ್ ಮಾಡೋದು ಬೇಡ ಜನಗಳಿಗೆ ಅಂತ, ನೈಜತೆನೇ ಹೇಳೋಣ, ಸತ್ಯನೇ ಹೇಳೋಣ ಅನ್ನೋಕ್ಕೋಸ್ಕರ ನಾನು ಇವಾಗ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ 1 ಎಕರೆ ತೋಟಕ್ಕೆ ಹೊರಗಡೆಯಿಂದ ಗೊಬ್ಬರ ತರದೇ, ರಾಸಾಯನಿಕ ಬಳಸ್ತಾನೆ, ಮತ್ತು ಅಲ್ಲೇ ಗೊಬ್ಬರ ಹೆಂಗೆ ತಯಾರು ಮಾಡ್ಕೋಬೋದು, ನಾವು ಯಾವ ರೀತಿ ಬೆಳೆಗಳನ್ನ ಏಳಿಸ್ಬೋದು, ಮರಗಳನ್ನ ಏಳಿಸ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಕಂಪ್ಲೀಟ್ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಶುಭವಾದ ದಿನ, ಶುಭವಾಗಲಿ.